ರಕ್ಷಿತಾ ಶೆಟ್ಟಿಗೆ ಕೂಡಿ ಬಂತು ಕಂಕಣ ಭಾಗ್ಯ. ಗೆಜ್ಜೆ ಹಾಕಿ ಪ್ರಪೋಸ್ ಮಾಡಿದ್ದಾರೆ ನಟ ಭವೇಶ್ ಗೌಡ. ನಿಜಾನ ನೋಡೋಣ ಬನ್ನಿ. ಬಿಗ್ ಬಾಸ್ ಖ್ಯಾತಿಯ ರಕ್ಷಿತಾ ಶೆಟ್ಟಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಶೋನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದೇ ವೇದಿಕೆಯಲ್ಲಿ ನಟ ಭವೇಶ್ ಗೌಡ ಗೆಜ್ಜೆ ತೊಡಿಸಿ ಪ್ರಪೋಸ್ ಮಾಡಿದ್ದಾರೆ. ಆದ್ರೆ ರಿಯಾಲಿಟಿ ಶೋಗಳಲ್ಲಿ TRPಗಾಗಿ ಇಂತಹ ಘಟನೆಗಳು ಸಾಮಾನ್ಯ ಅಂತ ಹೇಳ್ಬೋದು. ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಸದ್ಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಕ್ವಾಟ್ಲೆ ಕಿಚನ್ ಸೀಸನ್ 2 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದೇ ವೇದಿಕೆ ಮೇಲೆ ರಕ್ಷಿತಾಗೆ ಕಂಕಣ ಭಾಗ್ಯವು ಕೂಡಿ ಬಂದಿದೆ. ನಟ ಭವೇಶ್ ಗೌಡ ರಕ್ಷಿತಾ ಶೆಟ್ಟಿಗೆ ಗೆಜ್ಜೆ ಹಾಕಿ ವೇದಿಕೆ ಮೇಲೆ ಪ್ರಪೋಸ್ ಮಾಡಿದ್ದಾರೆ. ರಕ್ಷಿತಾ, ನಾನು ನಿನ್ನ ಕಾಲಿಗೆ ಗೆಜ್ಜೆ ಹಾಕಿ ಈ ಗೆಜ್ಜೆ ತುಳಿಯುವೆ 7 ಹೆಜ್ಜೆ ಎಂದಿದ್ದಾರೆ. ಇದನ್ನ ಕೇಳಿ ರಕ್ಷಿತಾ ಶೆಟ್ಟಿ ನಾಚಿ ನೀರಾಗಿದ್ದಾರೆ. ಅಷ್ಟಕ್ಕೂ ರಿಯಾಲಿಟಿ ಶೋಗಳಲ್ಲಿ TRPಗಾಗಿ ಇಂತಹ ದೃಶ್ಯಗಳನ್ನ ತೋರಿಸೋದು ಸರ್ವೇ ಸಾಮಾನ್ಯ. ಅದು ಡ್ಯಾನ್ಸ್ ರಿಯಾಲಿಟಿ ಶೋ ಆಗಿರ್ಲಿ, ಸಂಗೀತತೆ ಆಗಿರ್ಲಿ, ಇಲ್ಲಿರುವಂತೆ ಅಡುಗೆತೆ ಆಗಿರ್ಲಿ, ಅಲ್ಲಿ ಅವುಗಳಿಗಿಂತಲೂ ಹೆಚ್ಚಾಗಿ ರಾರಾಜಿಸೋದು ಇಂಥ ಲವ್ ವಿಷಯಗಳೇ. ಇಂತಹ ಜೋಕ್ಗಳೇ ಜನರು ಇಂಥದ್ದನ್ನ ತುಂಬಾ ಇಷ್ಟಪಟ್ಟು ನೋಡುವ ಕಾರಣ ವಾಹಿನಿಗಳು ಇವುಗಳನ್ನ ತೋರಿಸಲಿದೆ. ಅದೇ ರೀತಿ ಇಲ್ಲಿ ಕೂಡ ರಕ್ಷಿತಾ ಶೆಟ್ಟಿಗೆ ನಟ ಭವೇಶ್ ಗೌಡ ಅವರು ರಿಯಾಲಿಟಿ ಶೋನ ಭಾಗವಾಗಿ ಹೀಗೊಂದು ಡೈಲಾಗ್ ಹೇಳಿದ್ದಾರೆ ಅಷ್ಟೇ. ಇನ್ನು ನಟ ಭವೇಶ್ ಗೌಡ ಅಂದ್ರೆ ಕೆಲವರಿಗೆ ತಿಳಿಯೋದಿಲ್ಲ. ಇವರು ಜೀ ಕನ್ನಡದ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಮೊದಲು ವಿಶ್ವನ ಪಾತ್ರ ಮಾಡ್ತಾ ಇದ್ರು. ಆ ಬಳಿಕ ಕಲರ್ಸ್ ಕನ್ನಡ ಗಂಧದ ಗುಡಿ ಸೀರಿಯಲ್ನಲ್ಲಿ ಲೀಡ್ ರೋಲ್ ಸಿಕ್ಕ ಕಾರಣ ಲಕ್ಷ್ಮೀ ನಿವಾಸ ತೊರೆದಿದ್ದಾರೆ. ಇದೀಗ ಕ್ವಾಟ್ಲೆ ಕಿಚನ್ ಸೀಸನ್ 2 ಶೋನಲ್ಲಿ ರಕ್ಷಿತಾ ಶೆಟ್ಟಿಗೆ ಜೋಡಿಯಾಗಿ ಬಂದಿದ್ದಾರೆ. ಅದೇ ರೀತಿ ಬಿಗ್ ಬಾಸ್ ಸೂರಜ್ ಸಿಂಗ್ ಕೂಡ ಈ ಬಾರಿ ಕಾಣಿಸಿಕೊಳ್ಳಲಿದ್ದಾರೆ. ಅನುಪಮಾ ಗೌಡ ಬದಲು ಈ ಬಾರಿ ಸುಷ್ಮಾ ಕೇರಾವ್ ನಿರೂಪಣೆ ಮಾಡ್ತಾ ಇದ್ದಾರೆ. ಮೇಘನ ರಾಜ್ ತೀರ್ಪುಗಾರರಾಗಿ ಹಾಜರಿದ್ದಾರೆ.